ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ನಾವು ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಕಟ್ ಆಫ್ ಮಾರ್ಕ್ಸ್ ಇದು ಒಂದು ಸ್ಯಾಂಪಲ್ಲಾಗಿ ನಾವೊಂದು ಪ್ರಿಪೇರ್ ಮಾಡಿರೋಂಥದ್ದು. ಓಕೆ, ತಾತ್ಕಾಲಿಕವಾಗಿ ಇದನ್ನು ನಾವು ಮಾಡಿದ್ದೀವಿ. ಕಟ್ ಆಫ್ ನೀವು ಒಂದು ಯಾವ ಥರ ಇರುತ್ತೆ ಅಂತ ಒಂದು ನಿಮಗೆ ಹೇಳ್ಕೊಡೋಣ ಅಂತ. ಓಕೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಪರೀಕ್ಷೆಯ ಕಟ್ ಆಫ್ ಅಂಕಗಳು ಅಭ್ಯರ್ಥಿಯ ವರ್ಗ, ಕ್ಯಾಟಗರಿ, ಜಿಲ್ಲೆ ಮತ್ತು ಲಿಂಗಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಪ್ರಸ್ತುತ ಆಗಸ್ಟ್ 2, 2026 ನಡೆದ ಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀ ಅಂದರೆ ಪ್ರಾವಿಷನಲ್ ಆನ್ಸರ್ ಕೀ ಬಿಡುಗಡೆಯಾಗಿದ್ದು, ಅಂತಿಮ ರಿಸಲ್ಟ್ ಮತ್ತು ಅಧಿಕೃತ ಕಟ್ ಆಫ್ ಪಟ್ಟಿಯನ್ನು ksp.karnataka.government.in ವೆಬ್ಸೈಟ್ನಲ್ಲಿ ಇಲಾಖೆಯು ಶೀಘ್ರದಲ್ಲೇ ಪ್ರಕಟಿಸಲಿದೆ. ಓಕೆ, ಹಿಂದಿನ ವರ್ಷಗಳ ಟ್ರೆಂಡ್ ಹಾಗೂ ಸ್ಪರ್ಧೆಯ ಆಧಾರದ ಮೇಲೆ ಅಂದಾಜು ಕಟ್ ಆಫ್, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರೇಂಜ್ ಔಟ್ ಆಫ್ 100 ಮಾರ್ಕ್ಸ್ ವಿವರ ಇಲ್ಲಿದೆ. ನೋಡೋಣ ಅಂದಾಜು ಅಂದರೆ ಎಕ್ಸ್ಪೆಕ್ಟೆಡ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಜನರಲ್ ಮೆರಿಟ್ GMಗೆ 72ರಿಂದ 78 ಅಂಕಗಳು. OBC ಅಂದರೆ 2A 2B 3A 3B ಅವರಿಗೆ 68ರಿಂದ 74, SC 62ರಿಂದ 68, ST 60ರಿಂದ 66 ಅಂಕಗಳು. ಮಹಿಳಾ ಅಭ್ಯರ್ಥಿಗಳು ಫಿಮೇಲ್ಸ್ ಪ್ರತಿಯೊಂದು ವರ್ಗದಲ್ಲೂ ಪುರುಷರಿಗಿಂತ 5ರಿಂದ 8 ಅಂಕಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಓಕೆ, ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮ, ರೂರಲ್ ಅಥವಾ ಕನ್ನಡ ಮೀಡಿಯಮ್ ಅಂತ ಕರಿತೀವಲ್ವ, 2ರಿಂದ 4 ಅಂಕಗಳ ಸಡಿಲಿಕೆ ಇರುತ್ತದೆ. ಓಕೆ, ಈ ಒಂದು ಸರ್ಟಿಫಿಕೇಟ್ ಇದ್ದರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಕಟ್ ಆಫ್ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅಂತ ನೋಡೋಣ. ಜಿಲ್ಲಾವಾರು ಹುದ್ದೆಗಳು ಬೆಂಗಳೂರು, ಮೈಸೂರು, ಮಂಗಳೂರಿನಂತಹ ನಗರ ಪ್ರದೇಶದಲ್ಲಿ ಕಟ್ ಆಫ್ ಹೆಚ್ಚಿರುತ್ತದೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಮೀಸಲಾತಿ 371J, KK ಭಾಗದ ಜಿಲ್ಲೆಗಳಲ್ಲಿ ಇತರ ಜಿಲ್ಲೆಗಳಿಂದ ಕಟ್ ಆಫ್ ಕೊಂಚ ಕಡಿಮೆ ಇರುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ನೋಡ್ಬೋದು ನೀವು. ಅಂದಾಜು ಅಂದರೆ ಒಂದು ಟೆಂಪ್ರವರಿಯಾಗಿ ಕಟ್ ಆಫ್ ಈ ಥರ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಅಫಿಷಿಯಲಾಗಿ ಬಿಟ್ಟಿಲ್ಲ, ಅಫಿಷಿಯಲ್ ಬಿಟ್ಟ ಮೇಲೆ ನಾವು ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಎಲ್ರಿಗೂ ಧನ್ಯವಾದಗಳು.